ಹಾಯ್ ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಸೊ ವೈ ವೇಟ್? ಶುರುಮಾಣ. ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3. ನಮ್ಮ ಈ ಹೊಸ ಸೀಸನ್ ನ ಮೊದಲನೇ ಸಾಧಕರು ದಿ ಕಂಪ್ಯೂಟರ್ ಬ್ರೈನ್ ಮೆಮೊರಿ ಮ್ಯಾನ್ ಶ್ರೀ ಲಕ್ಷ್ಮೀ ಪ್ರಸಾದ್ ಅಲಿಯಾಸ್ ಲಕಿ. ರೈಟ್ ಲಕ್ಕಿ ಅವರೇ, ನಿಮ್ಮ ಈ ಜೀವನವನ್ನ ರಿವೈಂಡ್ ಮಾಡಿ ನೋಡಕ್ ಮುಂಚೆ ನಿಮ್ಮ ಈ ಅಪಾರವಾದ ನೆನಪಿನ ಶಕ್ತಿಯನ್ನ ನಮ್ಮ ಆಡಿಯನ್ಸ್ಗೆ ಪರಿಚಯ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನೀವು ಅನುಮತಿ ಕೊಟ್ರೆ ಒಂದು ಸಣ್ಣ ಟೆಸ್ಟ್. ಶೋರ್ ಸರ್. ರೈಟ್. ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದ 6ನೇ ಶ್ಲೋಕ ಯಾವುದು? ಒಂದುರಾತ್ಮ ಆತ್ಮನಸ್ತಸ್ಯ ಯನಾತ್ಮೈವ ಆತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವಾತ್. ಅಂದರೆ ನಮ್ಮ ಮನಸ್ಸು ನಮ್ಮ ಶತ್ರು ಹಾಗೂ ಮಿತ್ರ ಕೂಡ. ಅದು ನಮ್ಮ ಹತೋಟಿಯಲ್ಲಿ ಇದ್ರೆ ಹಿ ವಿಲ್ ಬಿ ದ ಕ್ಲೋಸೆಸ್ಟ್ ಫ್ರೆಂಡ್. ಅದ್ರ ಹತೋಟಿಯಲ್ಲಿ ನಾವು ಹೋದ್ರೆ ಹಿ ವಿಲ್ ಬಿ ದ ವರ್ಸ್ಟ್ ಎನಿಮಿ ಅಂತ. ವಾವ್ 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 ಸರ್, ಈ ತರ ನೆನಪಿನ ಶಕ್ತಿ ಒಬ್ಬ ವ್ಯಕ್ತಿಗೆ ಇರುತ್ತೆ ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ. ಸರ್, ಈಗ ಪೈ ನಮ್ಮೆಲ್ಲರಿಗೂ ಗೊತ್ತು. ಅದರ 22/7 3.14 ನಮ್ಮೆಲ್ಲರಿಗೂ ಗೊತ್ತು. ಅದರ ಫುಲ್ ಎಕ್ಸ್ಪ್ಯಾನ್ಷನ್ ಏನು? 3.1415926383238462643383279509719639639971. ಪ್ರಪಂಚದಲ್ಲಿ ಯಾರಿಗೂ ಇಲ್ದೇ ಇರೋ ಇಂಥ ಮೆದುಳು ದೇವ್ರು ನಿಮಗೆ ಮಾತ್ರ ಹೇಗ್ ಸಾರ್ ಕೊಟ್ಟ? ಸರ್, ಐ ಥಿಂಕ್ ನಮ್ಮ ತಂದೆ ತಾಯಿ ಆಶೀರ್ವಾದ ಇದು. ಅವ್ರು ಕೊಟ್ಟಿರೋ ವರ ಈ ಮೆಮೊರಿ ಸರ್. ಯಾಕಪ್ಪ ಮಲ್ಕೊಂಡ್ಬಿಟ್ಟಿದ್ಯಾ? ಏನಪ್ಪ ನೀನು ಎಂತ ಕನ್ಸ್ ಕಾಣ್ತಿದೆ. ರಮೇಶ್ ಅರವಿಂದ್ ಅವರು ನನ್ನ ಮೆಮೊರಿನ ಹಾಡಿ ಹೊಗಳುತ್ತಾ ಇದ್ರು. ಹಾಳು ಮಾಡ್ಬಿಟ್ಟಪ್ಪ. ನಿನ್ನ ಮೆಮೊರಿನ ಅವ್ರು ಹೊಗಳ್ತಾ ಇದ್ರಾ? ನಿನಗೆ ಶಬಾಷ್ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಬಕೆಟ್ ಚಾಕ್ಲೇಟ್ ಕೊಟ್ಬಿಟ್ರಾ? ಬತ್ತೋಗಿರೋ ಬಾವಿಲಿ ಭತ್ತ ಬೆಳೆ ಕನ್ಸ್ ಕಾಣ್ಬೇಡ ಕಣ ನೀನು. ನಿನಗೆ ಹೆಣ್ಣೋಡಕೋಬೇಕು, ಹೊಸ ಶರ್ಟ್ ಅರೇಂಜ್ ಮಾಡು ಅಂತ ಹೇಳಿದ್ನಲ್ಲ, ಎಲ್ಲಿ? ಇಂಡಿಯನ್ ಪೆನ್ ಮೇಲೆ ಶ್ರೀಲಂಕಾ ಮ್ಯಾಪ್ ಹಾಕ್ಬಿಟ್ಟಿದೆಯಲ್ಲೋ. ಶರ್ಟ್ನೇ ಸುಟ್ಟು ಸುಡುಗಾಡ್ ಮಾಡ್ಬಿಟ್ಟಲ್ಲೋ. ಅಪ್ಪ, ನಿನ್ ಕೈ ಮುಗಿತೀನಿ, ನಿನ್ ಕಾಲಿಗೆ ಬೀಳ್ತೀನಿ ಕಣೋ. ನಿನ್ ರೋದ್ನ ತಡ್ಕೊಳಕ್ಕಾಗಲ್ಲ. ಕೆನಡಾದಲ್ಲಿ ಕೆಲಸ ಸಿಕ್ಕಿದೆ, ಹಂಗೆ ಗುಳೆ ಹೋಗ್ಬಿಡು. ಯಾಕ್ರಿ ಮಲ್ಗಿದ್ದ ಮಗುನ ಹಾಕ್ ಬೈತಾ ಇದ್ದೀರಾ? ತೋರಿಸ್ತೀನಿ. ಶರ್ಟ್ ನ ಪ್ಯಾಂಟ್ ಮಾಡ್ಬಿಟ್ಟವನೆ ಇವನಿದನಲ್ಲ. ಯಾವ್ದನ ಹೊಸ ಕೆಲಸ ಕೈಗೆ ಎತ್ಕೊಂಡೆ ಹಳೆ ಕೆಲಸ ಕಾಲಕ್ಕೆ ಬಿಡ್ತಾನೆ. ಸಾಕು ಸುಮ್ನೆ ಇರ್ರಿ. ನಮ್ ಮಗುಗೆ ಮರ್ವಿನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತು ತಾನೆ ನಿಮ್ಗೆ? ಒಂದ್ ಕೆಲ್ಸ ಮಾಡ್ತಿದ್ದಾಗ ಇನ್ನೊಂದ್ ಕೆಲ್ಸ ಬಂದ್ರೆ ಮೊದಲನೇ ಕೆಲ್ಸ ಮರ್ತ್ ಬಿಡ್ತಾನೆ ಪಾಪ. ಗೊತ್ತಿತ್ತು ನೀವ್ಯಾಕ್ರಿ ಅವ್ನ ಕೆಲ್ಸ ಹೇಳೋದಕ್ ಹೋದ್ರಿ? ನೀನೇನು ಬೇಜಾರ್ ಮಾಡ್ಕೋಬೇಡಕ್ಕಂದ. ಮದ್ವೆ ಆದ್ಮೇಲೆ ಸರಿ ಹೋಗ್ತಾನೆ ಬಿಡಿ. ಮದ್ವೆ ಆಗಕ್ಕೆ ಮೆದ್ಲಿದೆ, ಮೆಮೊರಿ ಇಲ್ಲ. ಇವನು ಟ್ರೆಂಡ್ ಫಾಲೋ ಆಗ್ತಾನೆ, ಟೈಮ್ ಫಾಲೋ ಆಗಲ್ಲ. ಮ್ಯಾನರ್ಸ್ ಇಲ್ದೆ ಮ್ಯಾನುಫ್ಯಾಕ್ಚರ್ ಆಗಿರೋ ಈ ಮರುಗುಳಿ ಮಹಾರಾಜನಿಗೆ ಮಗಳು ಕೊಡೋ ಮಾವ ಅದೆಲ್ಲಿದನಪ್ಪ. ಆಹಾ, ಮಹಾತ್ಮ. ನಾವೇನೇ ಕೆಲಸ ಮಾಡಿದ್ರು ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಈ 3M ಬಹಳ ಮುಖ್ಯ. ಮ್ಯಾನರ್ಸ್, ಮೆಮೊರಿ, ಮನಿ. ಮ್ಯಾನರ್ಸ್. ಒಬ್ಬ ಆರ್ಡಿನರಿ ಮ್ಯಾನ್ ಜೆಂಟಲ್ ಮ್ಯಾನ್ ಅಂತ ಕರ್ಸ್ಕೊಳ್ಳೋದು ಮ್ಯಾನರ್ಸ್ ಇಂದ. ಸೊ ಮ್ಯಾನರ್ಸ್ ಇಲ್ದೇ ಇರೋನ್ನ ಕಂಡ್ರೆ ನನಗಾಗೋದಿಲ್ಲ. ಮೆಮೊರಿ ಮರ್ತೋಯ್ತು ಅಂದ್ರೆ ಮಾಡೋ ಕೆಲಸದ ಮೇಲೆ ಗಮನ ಇಲ್ಲ ಅಂತಲೇ ಅರ್ಥ. ಅಲರ್ಟ್ ಆಗಿದ್ರೆ ಹ್ಯೂಮನ್ ಬ್ರೈನ್ ಮುಂದೆ ಯಾವ ಕಂಪ್ಯೂಟರೂ ಇಲ್ಲ. ಮರಗುಳಿಗಳನ್ನ ಕಂಡ್ರೆ ನನಗಾಗೋದಿಲ್ಲ. ನೆಕ್ಸ್ಟ್, ಮನಿ. ಮನಿ ಅಂದ್ರೆ ಡಾಲರ್ಸು ರುಪೀಸು ಅಲ್ಲ, ಟೈಮ್. ಕಳೆದೋಗಿರೋ ಆಸ್ತಿನ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಆದ್ರೆ ಕಳೆದೋಗಿರೋ ಟೈಮ್ನ ಸಂಪಾದನೆ ಮಾಡೋಕ್ಕಾಗಲ್ಲ. ಟೈಮ್ನ ವೇಸ್ಟ್ ಮಾಡೋರನ್ನ ಕಂಡ್ರೆ ನನಗಿಷ್ಟ ಆಗೋದಿಲ್ಲ. ಕೆಲಸ ಕೊಟ್ಟೆ ಈ ರೇಂಜ್ಗೆ ಕಬರ್ತಾನೆ ಅಂತಂದ್ರೆ ಹೆಣ್ಣು ಕೊಟ್ಟ ಮೇಲೆ ಗೆಬರ್ ಬಿಡ್ತಾನೆ ಈ 3M ಅಂತ 7 ವರ್ಷದಿಂದ ಪುಸ್ತಕ ಬರೀತಾ ಇದ್ದಾರೆ. ಅದನ್ನ ಪಬ್ಲಿಷು ಮಾಡ್ತಾ ಇದಾರೆ ಈಗ. ಅದಕ್ಕೆ 3M ಬಹಳ ಮುಖ್ಯ. ಅಪ್ಪ, ನಮ್ದು 3M ಅಲ್ಲಪ್ಪ, 4M. ಮಣ್ಣಿಗೆ ಹೋಗೋವರೆಗೂ ಮಸ್ತ್ ಮಜಾ ಮಾಡು ಅಂತ. ನಮಸ್ಕಾರ ಸರ್. ಇವರು ಹುಡುಗನ ತಂದೆ ಆಂಜನೇಯ ಅಂತ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹುಡುಗನ ಹೆಸರು ಲಕ್ಷ್ಮೀ ಪ್ರಸಾದ್. ಸರ್ ಇದೆ ಸರ್ ಹುಡುಗನ ಫೋಟೋ.
ಹುಡುಗ ಒಳ್ಳೆ ಹೀರೋ ಇದ್ದಾಗಿದ್ದಾನಲ್ರಿ. ಹೀರೋ ಇದ್ದಂಗಲ್ಲ ಸರ್, ಹೀರೋನೇ. ಅದು ಅಂತಿಂತ ಹೀರೋ ಅಲ್ಲ, ಸ್ಟೈಲ್ ಕಿಂಗ್. ಹಾಗಂತ ಬರೀ ಹುಡುಗಾಟ ಚೆಲ್ಲಾಟ ಮಾಡ್ಕೊಂಡಿರಲ್ಲ, ಕೂಲ್ ಆಗಿರ್ತಾನೆ. ನಿಮ್ ಹುಡುಗಿನೂ ಬೊಂಬೆ ಹೆಂಗವಳೆ, ಇವರು ಬೊಂಬಾಟ್ ಹುಡುಗ. ಇಬ್ರು ಸಂಗಮ ಆಗಿಬಿಟ್ರೆ ಜೀವನದಲ್ಲಿ ಮುಂಗಾರು ಮಳೆ ಗ್ಯಾರಂಟಿ. ಅದೇನೋ ಸರಿ, ಸಾಮಾನ್ಯವಾಗಿ ಹೆಣ್ಣೆತ್ತೋರು ಗಂಡು ಕಡೆಯವ್ರನ್ನ ಹುಡ್ಕೊಂಡು ಹೋಗೋದು ಸಹಜ. ಆದ್ರೆ ಇಲ್ಲಿ ಗಂಡು ಮನೆಯವರೇ ಹುಡುಗಿ ನೋಡ್ಕೊಂಡು ಬಂದಿದ್ದಾರೆ. ಹುಡುಗನಲ್ಲೇನಾದ್ರೂ ವೀಕ್ನೆಸ್? ಸರ್, ಅದು ಮರ ಹತ್ತಿ ಕಾಯಿ ಕೇಳೋದು ವಾಡಿಕೆ ಸರ್. ಮರ ಹತ್ತೋಕ್ ಮುಂಚೆನೆ ಕಾಯಿ ಕೆಳಗ್ ಬಿದ್ದು ನಮ್ಮ ಕಾಲ ಹತ್ರ ಬಂದ್ರೆ ಅದು ಮರದ ವೀಕ್ನೆಸ್ ಅಲ್ಲ ಸರ್, ನಮ್ಮ ಅದೃಷ್ಟ ಅಂತ ಅಂದ್ಕೋಬೋದಲ್ಲ. ಹುಡುಗ ಏನ್ ಮಾಡ್ಕೊಂಡಿದ್ದಾರೆ? ಬೀಜ ಅದೇ ಬೀಜ ಹುಡ್ಕೋದು, ಗೊಬ್ಬರ ಕೆದ್ಕೋದು. ಅಗ್ರಿಕಲ್ಚರ್ ಲ್ಯಾಬ್ ಅಂತ ಹೇಳೋ ಸರ್. ಯಲಂಕದ ಹತ್ರ ಅರ್ಜುನ್ ಲ್ಯಾಬ್ ಅನ್ನೋ ಕಡೆ ಕೆಲಸ ಮಾಡ್ತಾನೆ ಸರ್. ಹಾ, ನಮ್ಮ ಕಂಪ್ನಿ ಕೆಲಸನೂ ಆ ಕಡೆನೇ ನಡೀತಾ ಇದೆ. ನಾಳೆ ಹೋದಾಗ ಹಾಗೆ ಮೀಟ್ ಮಾಡ್ತೀವಿ. ಶೂರ್ ಸರ್. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ. ಹಾ ಹೇಳಪ್ಪ. ಏ ಲಕ್ಕಿ, ಪಾಂಡುರಂಗರಾವ್ ಅಂದ್ಬಿಟ್ಟು 11 ಗಂಟೆಗೆ ನಿಮ್ಮ ಆಫೀಸಿಗೆ ಬರ್ತಾರೆ. ಹುಡುಗಿ ತಂದೆ. ಅಪ್ಪ ನೀನೇನು ಟೆನ್ಷನ್ ತಗೋಬೇಡಪ್ಪ. ನನ್ನ ಟ್ಯಾಲೆಂಟ್ ನೋಡಿ ಬರೀ ಅವ್ರ ಹುಡುಗಿನ ಮಾತ್ರ ಅಲ್ಲ, ಪಕ್ಕದ ಮನೆ ಹುಡುಗಿನೂ ಸೇರಿಸಿ ನಾನು ಗಂಟು ಹಾಕ್ಬಿಡ್ಬೇಕು. ಹಾಗೆ ಮಾಡ್ತೇನೆ. ಫೋನ್ ನಂಬರ್, ಫೋಟೋ ವಾಟ್ಸ್ಆಪ್ ಮಾಡ್ತೀನಿ. ಮಗನೇ, ಆ ಹುಡುಗಿ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿದ್ದಾಳಂತೆ, ಮಿಸ್ ಮಾಡ್ಕೋಬೇಡ ಕಣೋ. ಓಕೆ ಮಾ. ಎಕ್ಸ್ಕ್ಯೂಸ್ ಮೀ, Yes, sir. ಲಕ್ಷ್ಮೀ ಪ್ರಸಾದ್ನ ಮೀಟ್ ಮಾಡಬೇಕು. Your good name, sir? ಪಾಂಡುರಂಗರಾವ್. Please be seated, sir. ಹಲೋ ಸರ್, ಯಾರೋ ಪಾಂಡುರಂಗರಾವ್ ಅಂತ ಬಂದಿದ್ದಾರೆ. ಹೌದಾ ರೀ, ಅಲ್ಲೇ ಕೂರ್ಸಿ, ಚೆನ್ನಾಗಿ ನೋಡ್ಕೊಳ್ರಿ, ನಾನು ಬರ್ತೀನಿ. ನಾನು ಇಲ್ಲೇ ರಿಸೆಪ್ಷನ್ ಅಲ್ಲಿ ಕೂರ್ಸಿದ್ದೀನಿ ಸರ್. ಆಯ್ತು ಸರ್. ಅಣ್ಣ ಟೀ. ಟೀ ಲೈ ಒಳ್ಳೆ ಕಲ್ಗಜ್ಜಿ ತೆಗಿದೆಯಲ್ಲ. ಟೀ ಮಾಡಕ್ ಬರ್ತೇನ ನಿನಗೆ? ಬರ್ತಣ್ಣ. ಏನೋ ಬರುತ್ತೆ ಟೀ ಮಾಡೋದು, ನಾನು ಹೇಳ್ಕೊಡ್ತೀನಿ ಬಾ. ಒಳ್ಳೆ ಟೀ ನಡಿ. ಎಷ್ಟು ಥರ ಟೀ ಮಾಡ್ತೀರಾ ಅಣ್ಣ, ಒಂದು ನಾರ್ಮಲ್, ಒಂದು ಸ್ಪೆಷಲ್. ನಾರ್ಮಲ್ ಅಂದ್ರೆ ಲೋಟ ತೊಳೆದು ಕೊಡ್ತೀವಿ, ಸ್ಪೆಷಲ್ ತೊಳೆದೇ ಕೊಡ್ತೀವಿ. ನನ್ನ ಮಗನೇ ದಿನ ಸ್ಪೆಷಲ್ ಟೀ ಕೊಡ್ತಿರಲ್ಲ, ನನಗೆ ತೊಳಿದೆ ಕೊಡ್ತೀರಾ? ಟೀ ಆಗಲಿ ಕಾಫಿ ಆಗಲಿ ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತೇನಾ? ಇಲ್ಲ, ಹಾಲು. ಫಸ್ಟ್ ಒಳ್ಳೆ ಹಸುನ ಹಿಡಿದು ಹಾಲನ್ನ ಕರಿಬೇಕು. ಆ ಹಾಲನ್ನ ತಗೊಂಡೋಗಿ ಸ್ಟವ್ ಹಚ್ಚಿ ಕುದಿಸ್ಬೇಕು. ಆಹಾ, ಹಸು ಹೋಗ್ಲಿ, ಹಾಲಿ ಲಂಚ್ ಟೈಮ್ ಆಯ್ತು, ಬಾರ ಊಟ ಮಾಡೋಣ. ಲಂಚ್ ಟೈಮ್ ಆಗೋಯ್ತು ಆಗ್ಲೇ. ಓಹೋ, ನಾಳೆ ಬೆಳಿಗ್ಗೆ ಒಳ್ಳೆ ಟೀ ಮಾಡ್ಕೊಡೋ ನಮಗೆ. ಚೆನ್ನಾಗಿ ಹಾಲ್ ಕರಿ. ಏನೋ ಇದು ದರಿದ್ರ ವಾಸನೆ, ಇಲ್ಲಿ ಸತ್ತೋಗಿದ್ಯಾ? ಇಲಿ ವಾಸನೆ ಅಲ್ಲ ಕಣ, ಅಲಿ ವಾಸನೆ. ಅಲ್ಲ ನೋಡಿ, ಏನಾದ್ರು ಅನಿಷ್ಟ ಅಲ್ಲ. ಅದೆಲ್ಲ ಸೀಕ್ರೆಟ್ಗೆ ಹೇಳ್ಬಾರ್ದು, ಆದ್ರೂ ಹೇಳ್ಬಿಡ್ತೀನಿ ಕೇಳು. ಕುತ್ತೆದು ಕತ್ತೆದು ಮನುಷ್ಯಂದು 3:2:1 ಇಷ್ಟನ್ನು ಮಿಕ್ಸ್ ಮಾಡಿ ಹೈ ಹೀಟಲ್ಲಿ ಟ್ರೀಟ್ಮೆಂಟ್ಗೆ ಕೊಟ್ಬಿಟ್ಟು ಗೊಬ್ಬರಗೆ ತಯಾರು ಮಾಡಿದ್ದೀನಿ. ಇದನ್ನ ಹಾಕ್ಬಿಟ್ರೆ ಹಾಗೆ ಫಸಲು ಲಕ 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 ಅಂತ ಬಂದ್ಬಿಡ್ತದೆ, ಗೊತ್ತು? ಹಾ, ಯಾವನೋ ನಿಮ್ಗೆಲ್ಲ ಕೆಲಸ ತೆಗೆದು ವಾಸನೆ ಸ್ಮೆಲ್ ನಹಿ ಬಾ. ತುಂಬಾ ಹೇ ಬಾ, ಸುಮ್ಮನೆ ಇಡ್ಬಾ, ಇಡ ಸುಮ್ಮನೆ. ಲೇ ಗುಂಗುರು, ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತಲ್ಲ? ಅದಕ್ಕೂ ಮುಂಚೆ ಬ್ಯಾಂಕ್ ಹೋಗ್ಬೇಕು. ಬಾಸ್ ನೆನ್ನೆ ಸೆಲ್ಫ್ ಚೆಕ್ ಕೊಟ್ಟು 1 ಲಕ್ಷ ಡ್ರಾ ಮಾಡ್ಕೊಂಬ ಅಂತ ಹೇಳಿದಾರೆ. ಏನ್ ಟಪಾಲ್ ಆಕ್ಟಿಂಗ್ ಮಾಡ್ಲಾ? ಅದಕ್ಕೆ ಯಾಕೋ ಅಷ್ಟು ಟೆನ್ಷನ್ ತಗೋತೀಯ? ಕೊಡು, ಡ್ರಾ ಮಾಡ್ಕೊಂಬರ್ತೀನಿ, ಕೊಡು. ಥ್ಯಾಂಕ್ಸ್, ಬಟ್ ಮರಿಬಾರ್ದು. ನಾನು ಮರೆಯೋದ? ಆಹಾ, ಕ್ಯಾರೆ ಅಪ್ಪಾಜಿ ಕಾ ಗಾನಾ, ಪಾಂಡುಕ ರಂಗ, ಪಾಂಡುಕ ರಂಗ. ಪಾಂಡುಕ ರಂಗ ಅಲ್ಲ ಕಣೋ, ಅಲ್ಲಿ ಅದು ಪಾಂಡುರಂಗ. ಪಾಂಡುರಂಗ. ಲೇ ಲೇ ಲಕ್ಕಿ, ಏನಾಯ್ತು? ಸರಿ, ಅದನ್ನ ಆಫ್ ಮಾಡಿ. ಎಲ್ಲೋದ್ರಿ ಇವರು? ಈಗ ತಾನೇ ಹೋದ್ರು ಸರ್.
ಹಲೋ ಸರ್, ನಾನು ಲಕ್ಷ್ಮೀ ಪ್ರಸಾದ್ ಆಂಜನೇಯವರ ಮಗ ಸರ್. ಸರ್, ಅದು ಫಾರಿನ್ ಡೆಲಿಗೇಟ್ಸ್ ಬಂದಿದ್ರು, ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡ್ತು. ಐ ಆಮ್ ಸಾರಿ ಸರ್. ಐ ಡೋಂಟ್ ಬಿಲೀವ್ ಇನ್ ಎಕ್ಸ್ಕ್ಯೂಸಸ್. ಸರ್ ಪ್ಲೀಸ್ ಸರ್. ಸರ್, ನೀವು ಎಲ್ಲಿದ್ದೀರಾ ಸರ್? ನಾನು ಹೆಬ್ಬಾಳ್ ಸಿಗ್ನಲ್ ಅಲ್ಲಿ ಇದ್ದೀನಿ. ಸರ್, ಫ್ಲೇವರ್ ಆಗಿದ ತಕ್ಷಣ ರೈಟ್ ಒಂದು ಕಾಫಿ ಶಾಪ್ ಇದೆ, ನೀವು ಒಂದು ಕಾಫಿ ಆರ್ಡರ್ ಮಾಡ್ತೀರಿ, ಕಾಫಿ ಬರೋಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಐ ಕ್ಯಾನ್ ಜಸ್ಟ್ ಗಿವ್ 15 minutes, ನಾಟ್ ಮೋರ್ ದನ್ ದಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ಲಕ್ಕಿ, ಏನಮ್ಮ ನೀ ಇಲ್ಲಿ? ನಿನ್ಗೆ ಕಾಲ್ ಮಾಡೋಣ ಅಂತಿದ್ದೆ, ನೀನೇ ಕಾಲ್ ಬಿಡಲ್ಲೋ? ನೋಡು, ನಾನು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದ್ದೀನಿ, ಡಿಸ್ಟರ್ಬ್ ಮಾಡ್ಬೇಡ. ಲವ್, ಆ ಇಂಪಾರ್ಟೆಂಟ್ ಕೆಲಸ ನನ್ನ ಲವ್ ಗೆಲ್ಪ್ ಮಾಡತ್ತಾನೆ. ಲಕ್ಕಿ, ನನ್ನ ಲವ್. ಲವ್ವಾ? ಏನಾಯ್ತು ನಿನ್ ಲವ್? ಸಲಾಮ್ ಅಲೈಕುಮ್. ನೋಡಿ ಬೆಂಜಿ, ಹಿಂದೂ ಮುಸಲ್ಮಾನ್ ನನ್ನ ಪ್ರಕಾರ ಎಲ್ಲ ಒಂದೇ. ನೀವು ದರ್ಗಾಲ್ ಪೂಜೆ ಮಾಡ್ತೀರಾ, ನಾವು ದುರ್ಗಾಕ್ ಪೂಜೆ ಮಾಡ್ತೀವಿ. ನೀವು ಬಕ್ರೀದಲ್ಲಿ ಹೊಡಿತೀರಾ, ನಾವು ಆಯ್ತು ಪೂಜೆಗೆ ಸರ್ರಿ ಹೊಡ್ತಿಂತೀವಿ. ಇಟ್ನ ಡಿಫ್ರೆನ್ಸ್. ಹಲೋ, ಐ ಆಮ್ ಮೀನಾ, ನಾಟ್ ಸಮೀನಾ. ನಮಸ್ಕಾರ ತಂಗಿ. ಲೋ, ಮೊದಲೇ ಹೇಳೋದಲ್ವನಾ ಇದು ಒಂಟೆ ಬಿರಿಯಾನಿ ಅಲ್ಲ, ನಮ್ ಬಿಸಿಬೇಳೆ ಬಾತು ಅಂತ. ಏನದು ಅವತಾರ? ಇದು ಅವ್ರಪ್ಪನ ಏರಿಯಮ್ಮ, ಅದಕ್ಕೆ ಗೆಟಪ್. ಅವ್ರಪ್ಪ ಏನ್ ಟೈಗರ್ ಏನೋ ಎತ್ತಾಕೊಂಡು ಹೋಗಿ ತಿನ್ನಕ್ಕೆ? ಅವ್ರ ಮನೇಲಿ ಬೇರೆ ಮದ್ವೆ ಫಿಕ್ಸ್ ಮಾಡ್ಬಿಟ್ಟಿದಾರೋ? ಓಡಾಗ ಮದುವೆ ಆಗ್ಬಿಡಿ. ಓಡಾಗ ಮದ್ವೆ ಆಗದ್ ತಪ್ಪಲ್ವೇನೋ? ಓಡೋಗ್ ಮದುವೆ ಆಗದ್ ತಪ್ಪಲ್ಲ, ಮದುವೆ ಆಗಿರೋರ್ನ ಓಡಿಸ್ಕೊಂಡು ಹೋಗದ್ ತಪ್ಪು. ನೋಡೋ, ಡೀಟೇಲ್ ಆಗಿ ಹೇಳ್ತೀನಿ. ಒಂದು ಪೇಪರ್ ಪೆನ್. ಪೇಪರ್ ಪೆನ್ನ? ಹಲೋ, ಆಮೇಲೆ ಮಾಡ್ರಿ, ನಾನು ಅರ್ಜೆಂಟ್ ಕೆಲಸದಲ್ಲಿ ಇದ್ದೀನಿ. ನೀನು ನಾನು ಇಲ್ಲಿಂದ ಚಿತ್ರದುರ್ಗ ಹೋಗು, ಅಲ್ಲಿ ನನ್ನ ಫ್ರೆಂಡ್ ರಾಮಾಚಾರಿ ಸಿಗ್ತಾನೆ, ಅವ್ನು ನಿನ್ನ ಮಚ್ಲಿಪಟ್ಟಣ ಕಳಿಸ್ತಾನೆ. ಅಲ್ಲಿ ಬಾಹುಬಲಿ ಸಿಗ್ತಾನೆ, ಅವ್ನು ನಿನ್ನ ಕೈಲಿ ಒಂದು ಕಾಮಸೂತ್ರ ಕೊಡ್ತಾನೆ, ಸಾರಿ ಮಂಗಲಸೂತ್ರ ಕೊಡ್ತಾನೆ. ಮದುವೆ ಆದ್ಮೇಲೆ ಯಜಮಾನ ಆಗು, ಯಜಮಾನ ಆದ್ಮೇಲೆ ನಿಂಗೆ ದಿಗ್ಗಜ ಇರ್ತಾರೆ ಟ್ವಿನ್ಸ್ ಹುಟ್ಲಿ, ಆ ಟ್ವಿನ್ಸ್ ಹುಟ್ಟ ಮೇಲೆ ಇವಳಿಗೆ ಆಪರೇಷನ್ ಅಂತ ಮಾಡ್ತಾರೆ. ಆಪರೇಷನ್ ಏನಾದ್ರೂ ಬಿಲ್ ಪ್ಲೀಸ್ ಮಾಡ್ತೀಯಾ? ಏಯ್, ನೀನೇನ್ ಮನುಷ್ಯ ಏನಯ್ಯ? ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ಇಲ್ಲಿ ಒಣ ಹರಟ ಹೊಡಿತಾ ಕೂತಿದ್ಯಾ? ಯಾರಿ ನೀವು? ನನ್ಗೋಸ್ಕರ ಕಾಯ್ತಾ ಇದ್ದೀರಾ? ನಾನು ಹೇಳಿದ್ನಾ? ನಾನು ಹೇಳಿದ್ದೆ ಕಣೋ, ನನಗೆ ಆಗೋ ಮಾವ ಕಣೋ, ಎಲ್ಲ ನಿನ್ನಿಂದ ನೀಗ ಹೋಗಿದ್ದು. ನಮಸ್ಕಾರ ಸರ್, ನಮಸ್ಕಾರ. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಸರ್ ಕ್ಷಮಿಸಿ ಸರ್, ಪಾಪ ಲಕ್ಕಿದೇನೂ ತಪ್ಪಿಲ್ಲ ಸರ್. ಸರ್, ನನ್ನ ಲವ್ಗೋಸ್ಕರ ಹೆಲ್ಪ್ ಮಾಡಕ್ ಬಂದಿದ್ದೆ ಸರ್. ಸರ್, ಇವನು ತುಂಬಾ ಜವಾಬ್ದಾರಿ ಇರೋ ದೊಡ್ಡ ಮನುಷ್ಯ ಸರ್. ಗಾಡಿನ ಟೈಗರ್ ಎತ್ತಾಕೊಂಡು ಹೋಗ್ತಿದ್ರು, ಪ್ರಜ್ಞೆ ಗಪ್ಸ ಹೊಡಿತಾ ಕೂತಿದ್ದಾನೆ. ಜವಾಬ್ದಾರಿ ಅಂತ. ಸರ್ 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 ನಾನು ಇರೋದನ್ನ ಒಪ್ಕೊಂಡ್ಬಿಡ್ತೀನಿ ಸರ್. ನನಗೆ ಸ್ವಲ್ಪ ಮೈಂಡ್ ಡೈವರ್ಷನ್ ಪ್ರಾಬ್ಲಮ್ ಇದೆ ಸರ್. ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಂದು ಕೆಲಸ ಬಂದರೆ ಮೊದಲನೇ ಕೆಲಸ ಪೂರ್ತಿ ಮರ್ತು ಸರ್. ಸ್ವಲ್ಪ ಮೆಮೊರಿ ಪ್ರಾಬ್ಲಮ್ ಅಷ್ಟೇ ಸರ್. ಓಹೋ, ಇಷ್ಟು ದೊಡ್ಡ ಪ್ರಾಬ್ಲಮ್ ಇಟ್ಕೊಂಡು ನನ್ನ ಮಗಳನ್ನ ಮದುವೆ ಆಗ್ಬೇಕಾ? ತಾಳಿ ಕಟ್ಟಿದ್ನ ಮರ್ತುಬಿಟ್ಟು ಇನ್ನೊಬ್ಬಳ ಜೊತೆ ಹೊರಟೋಗ್ತೀಯಾ? ಇರ್ರೆಸ್ಪಾನ್ಸಿಬಲ್ ಫೆಲೋ. ಸರ್ ಸರ್ ಹಂಗಲ್ಲ ಸರ್. ಸರ್ 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 ನನ್ನ ಮಾತು ಕೇಳಿ. ನನ್ನ ಲೈಫ್ ಟೈಮ್ ಎಫರ್ಟ್ನೆಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ಸರ್ ಐ ಆಮ್ ಸಾರಿ. ಜೀವನದಲ್ಲಿ ಇನ್ಯಾವತ್ತೂ ನಿನ್ನ ಮುಖ ನಂಗೆ ತೋರಿಸ್ಬೇಡ. ನೀನೇನೋ ಬೀಗ್ರ ಊಟ ಹಾಕ್ಸಿ ಅನ್ಕೊಂಡಿದ್ರೆ ನಿನ್ನ ಮಗ ಬೀಗ್ರಿಗೆ ಊಟ ಮಾಡಿ ಕಳಿಸ್ಬಿಟ್ಟವನೆ. ಒಂದ ಎರಡ ಆ ಗಾಡಿನ ಇಲ್ಲಂದ್ರಲ್ಲಿ ಬಿಟ್ಕೊಂಡ್ಬಿಡ್ತಾನಪ್ಪ. ಆ ಟ್ರಾಫಿಕ್ ಟೈಗರ್ಗೆ ಫೈನ್ ಕೂಡ ಬದಲು ಯಾವ್ದಾದ್ರು ಕಾಡಲ್ಲಿರೋ ಟೈಗರ್ಗೆ ತಲೆ ಕೊಟ್ಬಿಡ್ಬೇಕು ಅಂತಿದ್ದೀನಿ. ಹಾ, ಹಿಂಗ್ ಮರಿತವನೆ. ಯಾವ್ದಾರು ಡಾಕ್ಟರ್ ತೋರಿಸ್ಬಾರ್ದ? ವೆಟರ್ನರಿ ಡಾಕ್ಟರ್ ಬಿಟ್ಟು ಎಲ್ಲರಿಗೂ ತೋರಿಸಿದ್ದೀನಪ್ಪ. ಬೇಕುಪ್ಪ, ಇದು ರನ್ಔಟ್ ಅಲ್ಲ, ಹಿಟ್ ವಿಕೆಟ್. ಗಂಗಾಜಲದ ಬದಲು ಗಂಜಲನ ನಮ್ಮ ತಲೆ ಮೇಲೆ ನಾವೇ ಹೊಯ್ಕೊಳ್ಳೋದು ಒಂದು ಇದೇನೆ. ಕಣ್ಣೆದುರುಗಡೆ ಇರೋ ನಾಟಿ ಹಸ ಬಿಟ್ಟು ಬಕೆಟ್ ಹಿಡ್ಕೊಂಡು ಸೀಮೆ ಹಸ ಉಡ್ಕೊಂಡು ಹೋದ್ರೆ ಹಿಂಗೆ ಆಗೋದು. ಸುಮ್ನಿರೆ ಅಮ್ಮ ನಂದಿನಿ ಡೇರಿ, ನೀನ್ ಸುಮ್ನಿರಮ್ಮ. ನೋಡೇ, ನಮ್ಮ ಮಂದಿಯವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಮರುಗುಳಿ ನನ್ನ ಮಗನಿಗೆ ಈ ಜನ್ಮದಲ್ಲಿ ಯಾರು ಏನು ಕೊಡಲ್ಲ ಕಣೆ. ಸುಮ್ನೆ ನಂಗೆ ಉರ್ಸ್ತಾ ಇದ್ರಪ್ಪ. ನನ್ನ ಮದುವೆ ಆಗಲ್ಲ, ಸನ್ಯಾಸಿ ಆಗ್ಬಿಡ್ತೇನೆ ಅಷ್ಟೇ. ಅಯ್ಯೋ, ಹೇಗಂಟಿ ಮರಿತೀರಾ? ಮನುಷ್ಯನ್ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಬ್ಲಡ್ ಡೋನರ್ ಅಂತ ಯಾಕೆ ಹೇಳ್ಕೊತೀರಾ? ಸಾರಿ ಅಮ್ಮ. ಟು ಹೆಲ್ ವಿತ್ ಯೋರ್ ಸಾರಿ.
ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಬ್ಲಡ್ ಕೊಟ್ಟಾಯ್ತಲ್ಲ. ಯಾರು? ಇವ್ರೆ ಬ್ಲಡ್ ಕೊಟ್ರು, ಮರ್ತರು, ಹೋದ್ರು. Okay, is the child okay now? Yes, please come. ಅವ್ರು ಇರ್ಲಿಲ್ಲ ಅಂದಿದ್ರೆ ಮಗು ಪ್ರಾಣನೇ ಉಳಿತಿರ್ಲಿಲ್ಲ. What a great man. ಎಲ್ಲೋ ನಾಲಾಯ್ಕು. ಯಾವನಿಗೆ ಗೊತ್ತು ಸರ್? ಲಕ್ಕಿ. ನನ್ನ ಮಕ್ಳ ಕಣ್ ಕಾಣಲ್ವ ನಿಮ್ಗೆ? ನೆಟ್ರ ಸ್ಟೇಷನ್ಗೆ ಲೈಟ್ ಹಾಕೊಂಡ್ ಬರ್ಬೇಕು. ನನ್ನ ಮಕ್ಳ ಲೈಟ್ ಆಗಿ ಹಾಕೋ ಬಂದ್ಬಿಟ್ಟಿದೀವಿ ಸರ್. ಪಿವಟ್ ನನ್ನ ಮಕ್ಳು ಕುಡ್ದ್ಬಿಟ್ಟು ಗಾಡಿ ಓಡಿಸ್ತೀರಾ? ಡ್ರಂಕ್ ಅಂಡ್ ಡ್ರೈವ್. 15,000 ಕೊಡಿ ಇಲ್ಲ ನೆಟ್ರ ಸ್ಟೇಷನ್ಗೆ. 15,000 ಪೊಲೀಸ ಸರ್? ಬೇಡ ಸರ್, ಇರೋ ಬರೋ ದುಡ್ಡೆಲ್ಲ ಬಾರ ಕಟ್ಟು ಬಂದ್ಬಿಟ್ಟಿದೀವಿ ಸರ್. ಲೇ ತೆಗಿಯೋ, ಲೇ ಚಿಲ್ರೆ ಅಲ್ಲ ಬಂದ ತೆಗಿಯೋ, ತೆಗಿಯಲೇ. ಹಲೋ ಸರ್, ನಾನು ನಂದನ ಅಂತ. ಹಾಸ್ಪಿಟ್ಲಲ್ಲಿ ನೀವು ಬ್ಲಡ್ ಕೊಟ್ರಲ್ಲ. ಬ್ರೆಡ್ಡಾ? ರೇ ಇದು ಅಯ್ಯಂಗಾರ್ ಬೇಕ್ರಿ ಅಲ್ಲ, ಇಡ್ರಿ. ಬ್ರೆಡ್ ಅಲ್ಲ, ಬ್ಲಡ್. ಬ್ಲಡ್ ಏನು ಹೇಳಿ? ಥ್ಯಾಂಕ್ಸ್ ಹೇಳೋಣ ಅಂತ. ಸರಿ ಹೇಳಿ ಹೇಳಿ. ಥ್ಯಾಂಕ್ಸ್. ಸರಿ ಥ್ಯಾಂಕ್ಸ್ ಹೇಳಿದಾಯ್ತಲ್ಲ, ಇಡಿ. ಅಯ್ಯೋ ಏನಪ್ಪ ಮಾಡ್ಲಿ, ತಗೊಳ ಈ ಮ್ಯಾಟ್ರನ್ನ ಇಲ್ಲಿಗೆ ಬಿಟ್ಬಿಡೋಣ. ಏನು ಮಾತಾಡ್ತಿದ್ರೆ? ಅದು 15,000 ಸರ್. ನೋಡಿ, ನನ್ನ ಕೈಲಿ ಕೊಡಕ್ಕಾಗೋದು ಬರೀ 10,000 ಸರ್. ಏನೋ ಪಾರ್ಟಿ ರಿವರ್ಸ್ಗೆ ಹಾಕಬಿಡೋದ್ರೆ ಅವ್ರಿಗೆ ಕಾಸು ಕೊಡ್ತೀನಿ ಅಂತ ಅವ್ನು ಕನ್ಫ್ಯೂಸ್ ಆಗ್ಬಿಟ್ಟವನೆ. ಇನ್ನೊಂದ್ 2,000 ಜಾಸ್ತಿ ಗೀಚ್ಬಿಡೋಣ. 12,000 ರೂಪಾಯಿ ಕೊಟ್ರು ಮಾತ್ರ ಬಿಡೋದು, ಇಲ್ಲ ಅಂದ್ರೆ ಸ್ಟೇಷನ್ಗೆ. ಸರ್ 10,000 ಆಗಲ್ಲ, 12,000 ರೂಪಾಯಿ ಪ್ಲೀಸ್ ಸರ್. ಸರ್ 10,000 ಮಾತ್ರ ಸರ್, ಪ್ಲೀಸ್. ಏನ್ ಕರ್ಮ ಅಂದ್ರೆ ನಿಮ್ದು? ಕೊಡ್ರಿ ಇಲ್ಲ ಗಾಡಿ ತೆಗಿಯೋ. ಹಲೋ, ಗಾಡಿ ಓಡಿಸೋದು ಮುಖ್ಯ ಅಲ್ಲ, ಕರೆಕ್ಟ್ ಆಗಿ ಓಡಿಸ್ಬೇಕು. ಮನೆ ಸೇರ್ಕಡೆ ಕುಡ್ಕೊಂಡೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಯ್ಯೋ, ನನ್ನ ಕಾರ್ ಗುದ್ದಿಸ್ಕೊಂಡು ನಾನೇ ದುಡ್ಡು ಕೊಟ್ಟು ಕಳ್ಸಿದ್ನಾ? ಹಾಯ್ ಹೆಂಡತಿ, ಎನಿ ಟೆನ್ಷನ್? ಏನು ಟೆನ್ಷನ್ ಇಲ್ಲ. ನಿನ್ನೆ ಚೆಕಪ್ಗೆ ಹೋಗಿದ್ದೆ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಬೇಕಾದ್ರೆ ನಿಮ್ ಜೂನಿಯರ್ನ ಕೇಳಿ. ಹಾಯ್ ಜೂನಿಯರ್, ಹೌ ಆರ್ ಯು ಬೇಬಿ? ಏನು ಮಾತಾಡ್ತಾನೆ ಗಾಡಿ ಹತ್ರ? ನೀವು ಇಂಡಿಯಾಗೆ ವಾಪಸ್ ಬರೋ ತನಕ ಅವ್ನು ನಿಮ್ ಜೊತೆ ಮಾತಾಡಲ್ವಂತೆ, ಸ್ಟ್ರೈಕ್ ಮಾಡ್ತಿದ್ದಾನೆ. ಸೆಂಚುರಿ ಗೌಡ ಅಂಡ್ ಫ್ಯಾಮಿಲಿ ಹೇಗಿದ್ದಾರೆ? ಅಪ್ಪ ಅಮ್ಮನ ನಿನ್ನೆ ಲಂಡನ್ ಬ್ರಿಡ್ಜ್ ಮುಂದೆ ಇಬ್ರು ಸೆಲ್ಫಿ ತೆಗೆದು ಕಳ್ಸಿದ್ದಾರೆ. ಡೋಂಟ್ ವರಿ, ನನ್ನ ಡೆಲಿವರಿ ಟೈಮ್ಗೆಲ್ಲ ಬಂದ್ಬಿಡ್ತಾರಂತೆ. ಓಕೆ, ಎಲ್ಲಿ ನಮ್ಮ ಮದರ್ ತೆರೆಸಾ? ನಿಮ್ ತಂಗಿ ಹತ್ರ ಮಾತಾಡ್ತೀರಾ? ನಂದು ನಂದು ನಾಟ್ ರೀಚಬಲ್. ಅವಳು ಯಾವುದೋ ಲೋಕದಲ್ಲಿ ತೇಲ್ಕೊಂಡಿದ್ದಾಳೆ. ನಾನು ಆಮೇಲೆ ನಿಮಗೆ ಮಾಡ್ತೀನಿ. ಟೇಕ್ ಕೇರ್. ನಂದು ಯಾವ ಲೋಕದಲ್ಲಿ ಕಳೆದೋಗಿದ್ಯಾ? ಕಳೆದೋಗಿಲ್ಲ, ಹುಡುಕಿದ್ರು ಅಂತ ವ್ಯಕ್ತಿ ಸಿಗಲ್ವಲ್ಲ ಅಂತ ಯೋಚಿಸ್ತಿದ್ದೆ. ದೇವ್ರಂತ ಮನುಷ್ಯ ಅಂತಾರಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವ್ರೆ. ಯಾರನ್ನಮ್ಮ ಅಷ್ಟೊಂದು ಹೊಗಳ್ತಾ ಇದೀಯಾ? ಅಪ್ಪ, ಒಬ್ಬ ಅಪರೂಪದ ವ್ಯಕ್ತಿನ ಇವತ್ ಮೀಟ್ ಮಾಡ್ದೆ. ಹಿಂದೆ ಮುಂದೆ ಯೋಚಿಸ್ದೆ ಲಕ್ಷ ರೂಪಾಯಿ ಡೊನೇಟ್ ಮಾಡಿದ್ರು. ಆಮೇಲೆ ಬ್ಲಡ್ ಡೊನೇಟ್ ಮಾಡಿ ಒಂದ್ ಚಿಕ್ಕ ಹುಡುಗಿ ಪ್ರಾಣ ಉಳಿಸಿದ್ರು. ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ರೆ ಈ ಟ್ರಾಫಿಕ್ ಇಲ್ಲಿಗೆ ಬಿಟ್ಬಿಡೋಣ ಅಂದ್ರು. ಮಹಾನುಭಾವರೆಲ್ಲ ಹಾಗೇಮ್ಮ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಸಿದ್ಧಾಂತ. ಗ್ರೇಟ್ ಗಾಯ್. ಒಂದ್ಸಲ ಪರ್ಸನಲ್ ಆಗಿ ಮೀಟ್ ಮಾಡಿ ಫ್ರೆಂಡ್ ಆಗ್ಬೇಕು ಅನಿಸ್ತಿದೆ. ಎಸ್ ಎಸ್ ಎಸ್, ಯು ಶುಡ್ ಮೀಟ್ ಹಿಮ್. ನನಗೂ ಒಬ್ಬ ಇವತ್ತು ಕಾಫಿ ಶಾಪಲ್ಲಿ ಸಿಕ್ಕಿದ್ದ. ಯೂಸ್ಲೆಸ್ ಫೆಲೋ, ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಇಂಥ ಇಡಿಯಟ್ಸ್ ಮಧ್ಯೆ ಅಂತ ಗ್ರೇಟ್ ಪೀಪಲು ಇರ್ತಾರೆ. ಗ್ರೇಟ್ ಪೀಪಲ್ ಒಡನಾಟ ಯಾವಾಗ್ಲೂ ಒಳ್ಳೆಯದು. ಒಂದ್ಸಲ ಅವ್ರನ್ನ ನನಗೂ ಮೀಟ್ ಮಾಡಿಸು. ಸರ್, ನನ್ನ ಮಗನಿಗೆ ಮರ್ವಿನ್ ಯಾಕೋ ನಿಮ್ಮ ಅಪ್ಪಂಗೆ ಹಿಂಗಿಂಸೆ ಕೊಡ್ತೀಯ ಯಾವಾಗ್ಲೂ? ಏನೋ ಮಾಡ್ಲಿ, ಟ್ರಾಫಿಕ್ ಅಲ್ಲಿ ಆ ದೇವತೆ ನೋಡಿದ ತಕ್ಷಣ ನನ್ನ ಮಾಡ್ಕೊಂಡೆ. ಎಲ್ಲ ಮೈ ಮೇಲೆ ಟ್ಯಾಟು ಹಾಕೊಂಡ್ರೆ ಅವಳು ನನ್ನ ಹಾರ್ಟ್ ಮೇಲೆ ಟ್ಯಾಟು ಹಾಕ್ಬಿಟ್ರು. ಯಾರೋ ಅವಳು? ಯಾವಳ ನರ್ಸ್ ಅನ್ಸುತ್ತ. ನರ್ಸಾ? ಬ್ಲಡ್ ಒಂದು ತಲೆ ತಿಂತಾಳೆ. ಹಲೋ, ನಾನು ನಂದನ ಅಂತ. ನಿನ್ನೆ ಫೋನ್ ಮಾಡಿದ್ನಲ್ಲ. ಹೇಳ್ರಿ. ನಿಮ್ದು ID ಕಾರ್ಡ್ ಅಂಡ್ ವಾಚ್ ನನ್ನ ಹತ್ರನೇ ಇದೆ, ವಾಪಸ್ ಕೊಡ್ಬೇಕಿತ್ತು. ಎಲ್ಲಿ ಬರ್ಬೇಕು? 11 o'clock ಹೇಗಂದಾಸ್ ಐಸ್ ಕ್ರೀಮ್ ಪಾರ್ಲರ್. ಸರಿ, ಬರ್ತೀನಿ 11 ಗಂಟೆಗೆ.
ನಮಸ್ಕಾರ ಕೊಡಿ ಸರ್. ನೋಡಕೊಳ್ಳೆ ಮೊಬೈಲ್ ಟವರ್ ತರ ಇದೆಯಾ? ಹೆಗ್ಲು ಮೇಲೆ ಹತ್ತು ಕೂತ್ಕೊಂಡ್ಬಿಟ್ರೆ ಕಾಡಲ್ಲಿ ಹೋದ್ರೂ ನೆಟ್ವರ್ಕ್ ಸಿಕ್ಬಿಡುತ್ತೆ. ಕೊಡಲ್ಲ ಹೋಗ. ಇವನಾರ ಸಿಮ್ ಕಾರ್ಡ್ ಕೊಡಿ ಸರ್. ಟವರ್ ಸಿಮ್ ಕಾರ್ಡ್ ಕೊಡಿ ಸರ್. ಕೊಡಿ ಸರ್. ತಿನ್ನೋಗಲ್ಲ ಕೊಡಿ ಸರ್. ಏನಾದ್ರೂ ಕೊಡಿ ಸಾ. ಹಲೋ ಹಲೋ, ನಾನು ಇಲ್ಲಿ ಬಂದಿದ್ದೀನಿ. ಎಲ್ಲಿದ್ದೀರಾ? ಸ್ವಲ್ಪ ರೈಟಿಗೆ ನೋಡಿ. ಯಪ್ಪ, ವೈರಾಗ್ಯ ತಗೊಳ್ಳೋ ಏಜಲ್ಲಿ ವಯ್ಯಾರ ಏನಮ್ಮ ಇದು? ವಾಟ್? ವೈ ವೇರ್ ಆರ್ ಯು? ಸ್ವಲ್ಪ ಲೆಫ್ಟ್ ನೋಡಿ, ಸ್ವಲ್ಪ ರೈಟ್, ಸ್ವಲ್ಪ ಲೆಫ್ಟ್ ನೋಡಿ. ಏನ್ ಸಾ ಇದು? ಬೆಗ್ಗರ್ ಅಂದ್ರೆ ಬೈಕ್ ಕಳಿಸ್ತಾರೆ ಎಲ್ರು, ನೀವು ನೋಡಿದ್ರೆ ಬೈಕೇ ಕೊಡ್ತಿದ್ದೀರಾ. ಕಲಿಯುಗದ ಕರ್ಣ ಸಾ ನೀವು. ಯಾಕ ಬಾವ ಸೂಪರ್. ಎಸ್, ಐ ಆಮ್ ನಂದನ. ಐ ಆಮ್ ಲಕ್ಕಿ. ಐ ಆಮ್ ಆಲ್ಸೋ ಲಕ್ಕಿ. ಅಂದ್ರೆ ನಿಮ್ ತರ ಸೋಷಿಯಲ್ ಸರ್ವಿಸ್ ಮಾಡೋರು ಹುಡುಕಿದ್ರು ಸಿಗಲ್ಲ. ಸೋಷಿಯಲ್ ಸರ್ವಿಸ್ ₹1,00,000 ಡೊನೇಟ್ ಮಾಡೋದು ಅಂದ್ರೆ ಸುಮ್ಮನೆನಾ? ಅದು ನಾವು ಸತ್ತ ಮೇಲೆ ನಮ್ಮ ಸ್ವಂತ ಹಣ ಹೆಣ ಎರಡು ನೋಡೋಕ್ಕಾಗಲ್ಲ. ಅದಕ್ಕೆ ಇದ್ದಾಗ ಕೊಟ್ಬಿಡೋದು. ನೀವ್ ಗ್ರೇಟ್. ಭಿಕ್ಷಕನಿಗೆ ಬೈಕೆ ಕೊಟ್ಬಿಟ್ರಿ. ಬೈಕಾ? ಯಾವ ಬೈಕು? ಬೈಕ್ ನಿಮ್ದು. ಅದು ಬೇಕಾರಲ್ವಾ? ಅವನ ಹತ್ರ ಪೆಟ್ರೋಲ್ ದುಡ್ಡು ಇರುತ್ತೋ ಇಲ್ಲೋ, ಕೊಟ್ಬೇಡ ಅಂತ. ನಿಮ್ಮ ಐಡಿ ಕಾರ್ಡ್ ಅಂಡ್ ವಾಚ್. ಥ್ಯಾಂಕ್ ಯು. ಒನ್ ಸೆಕ್. ನನ್ನ ಕಡೆಯಿಂದ ಒಂದು ಸ್ಮಾಲ್ ನಿಲ್ಸೋ, ಅದು ನಂದು ಗಾಡಿಲೇ. ಒಟ್ಟದಾನ ಉಗ್ದಂಜಲು ಎರಡು ಒಂದೇ, ವಾಪಸ್ ನೆಕ್ಕಳಕ್ ಹೋಗ್ಬಾರ್ದು. ನನ್ನ ಮಗನೇ ತಿಂಗಳು ಬ್ಯಾಂಕಿಗೆ ಲೋನ್ ಕಟ್ತಿದ್ದೀರಲ್ಲ. ಬಂಕಿಗೂ ಕಟ್ಬಿಡಿ ಸಾ. ಟ್ಯಾಂಕ್ ತುಂಬಿಸಿ ಸಿಟಿ ಎಲ್ಲ ಬಿಕ್ಸಿ ಹಾಕ್ಬಿಡ್ತೀನಿ. ಲೋಪರ್ ನಿಲ್ಸ್ತೀಯೋ ಇಲ್ಲ ಕಲ್ಲ ನೋಡಿಲ್ಲ ಸಾ. ಬೈಕ್ ಆಫ್ ಆಗ್ತೈತಲ್ಲ ಸಾ. ಗೇರ್ ಚೇಂಜ್ ಮಾಡಿ ಎಕ್ಸ್ಟ್ರಾ ಕೂಡ ಹೋಗುತ್ತಲ್ಲ. ಥ್ಯಾಂಕ್ ಯು ಸಾ.